ಎಲ್ಲ ನನ್ನ ಗುರುಗಳಿಗೂ ಶುಭ ದಿನ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ಒಂದು ವಿಡಿಯೋನ ಅಪ್ಲೋಡ್ ಮಾಡಿ. ಇವತ್ತಿನ ಈ ವ್ಲಾಗಲ್ಲಿ ನಾನು ಹೋಗ್ತಾ ಇರೋದು ನಮ್ಮ ಬಾಸ್ನ ನೋಡೋದಕ್ಕೆ. ನಮ್ಮ ಬಾಸ್ ಅಂದರೆ ಬೇರೆ ಯಾರೂ ಅಲ್ಲ, ಅವರೇ ಆಂಜನೇಯ ಸ್ವಾಮಿ ಅವರು. ಇದು ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್. ಈ ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ ಲೊಕೇಟ್ ಆಗಿರೋದು ಗಿರಿನಗರಲ್ಲಿ. ಇದರೆಲ್ಲದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಬೆಲ್ ಬಟನ್ನ ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ದಟ್ ನಾನು ಹಾಕೋ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಈ ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ಗೆ ಹೋಗೋದಕ್ಕೆ ಸಡನ್ ಪ್ಲ್ಯಾನ್ ಆಗಿತ್ತು. ಏನಕ್ಕಂದರೆ ನನ್ನ ಫ್ರೆಂಡು ಅವರು ಹರಕೆ ಹೊತ್ಕೊಂಡಿದ್ರು ಕಾಯಿ ಕಟ್ತೀನಿ ಅಂತ. ಹಾಗಾಗಿ ಅವ್ರನ್ನ ಕರ್ಕೊಂಡು ಹಾಗೆ ಟೆಂಪಲ್ನ ಕೂಡ ವಿಸಿಟ್ ಮಾಡಬೇಕಾಗಿತ್ತು. ಈ ಟೆಂಪಲ್ಗೆ ಬಂದೆ. ಈ ಟೆಂಪಲ್ನ ನಾನು ಇದಕ್ಕೂ ಮುಂಚೆ ತುಂಬ ಸಲ ಬಂದೋಗಿದ್ದೀನಿ. ಆದರೆ ಈ ಸಲ ಸ್ವಲ್ಪ ಸ್ಪೆಷಲ್ಲು. ಏನಕ್ಕಂದರೆ ಅವರು ಕಾಯಿ ಕಟ್ತೀನಿ ಅಂತ ಹೇಳಿದರು. ಹಾಗಾಗಿ ಅವರು ಕಾಯಿ ಕಟ್ಟೋದನ್ನು ಕೂಡ ನೋಡ್ದಂಗೆ ಆಗುತ್ತೆ ಅಂತ ಹೇಳಿ ಬಂದೆ. ಆ್ಯಸ್ ಯೂಶ್ವಲ್ ಇಲ್ಲಿ ಪಾರ್ಕಿಂಗ್ ಫೆಸಿಲಿಟೀಸು ದೇವಸ್ಥಾನದ ಹಿಂದ್ಗಡೆ ಇದೆ. ನಾನು ಬೈಕಲ್ಲಿ ಬಂದಿರೋದ್ರಿಂದ ಅಷ್ಟು ದೂರ ಹೋಗೋದಕ್ಕೆ ಚಾನ್ಸ್ ಇದ್ದಿಲ್ಲ. ಹಾಗಾಗಿ ನಾನು ಬೈಕ್ನ ಅಲ್ಲೇ ಪಕ್ಕದಲ್ಲೇ ಇದ್ದಂಥ ಒಂದು ಫುಟ್ಪಾತ್ ಮೇಲೆ ಗಾಡಿನ ನಿಲ್ಲಿಸ್ತೀನಿ. ನಾನು ವಿಸಿಟ್ ಮಾಡಿದ್ದು ನೈಟ್ ಟೈಮ್ ಆಗಿರೋದ್ರಿಂದ ಇಲ್ಲಿನ ಲೈಟಿಂಗ್ಸ್ನ ನೋಡಿ ದೇವಸ್ಥಾನ ಇನ್ನಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಬಲಗಾಲಿಟ್ಟು ದೇವಸ್ಥಾನದ ಒಳಗಡೆ ಕಾಲಿಟ್ವಿ. ದೇವಸ್ಥಾನದ ಒಳಗಡೆ ಆ್ಯಸ್ ಯೂಶ್ವಲ್ ತುಂಬ ಜನ ಇರ್ತಾರೆ. ಇವತ್ತು ಕೂಡ ತುಂಬ ಜನ ಇದ್ದರು. ದೇವಸ್ಥಾನದ ಒಳಗಡೆ ಅಂತೂ ಬಂದ್ವಿ. ಕಾಲು ಮತ್ತು ಕೈನ ಶುದ್ಧ ಮಾಡ್ಕೋಬೇಕಿತ್ತಲ್ಲ. ಅಲ್ಲೇ ಪಕ್ಕದಲ್ಲೇ ಇದ್ದಂಥ ವಾಟರ್ ವಾಶಲ್ ಹತ್ರ ಹೋಗಿ ಕಾಲು ಮತ್ತು ಕೈನ ತೊಳ್ಕೊಂಡ್ವಿ. ಕಾಲು ಕೈ ತೊಳ್ಕೊಂಡು ಅಲ್ಲೇ ಇದ್ದಂಥ ಕ್ಯೂ ಸಿಸ್ಟಮ್ ಹತ್ರ ಬಂದ್ವಿ. ಈ ಕ್ಯೂ ಜಾಗದಲ್ಲಿ ನೀವು ಪ್ರತಿಯೊಂದು ಅರ್ಚನೆಯಿಂದ ಹಿಡಿದು ಪೂಜೆಯಿಂದ ಹಿಡಿದು ಕಾಯ್ದ ಒಂದು ಬಿಲ್ ಅಮೌಂಟ್ ಕೂಡ ಇಲ್ಲೇ ತಗೋತಾರೆ. ದೇವಸ್ಥಾನದ ಒಳಗಡೆ ಕಾಲಿಡ್ತಿದ್ದಂಗೆ ಒಂಥರ ಪಾಸಿಟಿವ್ ವೈಬ್ ಸ್ಟಾರ್ಟ್ ಆಯಿತು. ಈ ದೇವನದ ವಿಶೇಷತೆ ಏನು ಅಂದರೆ, ನೀವು ನೋಡ್ತಿರೋ ಈ ದೊಡ್ಡ ಆಂಜನೇಯದ ಹೈಟ್ ಬಂದು 40 ಅಡಿ. 40 ಅಡಿ ಹೈಟ್ ಇರುವಂಥ ಈ ಆಂಜನೇಯ ಸ್ಟ್ಯಾಚು ಇನ್ನೊಂದು ಅಟ್ರಾಕ್ಷನ್. ಈ ದೇವಸ್ಥಾನನ ಸ್ಥಾಪನೆ ಮಾಡಿದ್ದು ಗಣಪತಿ ಸ್ವಾಮೀಜಿ ಅವರು. ನೀವು ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ನ ವಿಸಿಟ್ ಮಾಡಬೇಕಾದ್ರೆ ಗೂಗಲ್ ಮ್ಯಾಪಲ್ಲಿ ಈಸಿಯಾಗಿ ಅವೈಲೇಬಲ್ ಇರುತ್ತೆ, ಅದನ್ನು ನೋಡ್ಕೊಂಡು ಬರ್ಬೋದು. ಇನ್ನು ನಾವು ಇಲ್ಲಿಂದ ಹೊರಟಿದ್ದೆ ಕಾಯಿನ ಸೆಲೆಕ್ಟ್ ಮಾಡೋದಕ್ಕೆ ಹಾಗೂ ಕಾಯಿ ಬುಕ್ಕಿಂಗ್ಸ್ ಮಾಡೋದಕ್ಕೆ ಇಲ್ಲಿ ನೀವು UPI ಕಾರ್ಡ್ ಆಗಿರ್ಬೋದು ಅಥವಾ ಕ್ಯಾಶ್ನ ಕೂಡ ಕೊಡ್ಬೋದು. ಪಕ್ಕದಲ್ಲೇ ಇರುವಂಥ ಕಾಯಿ ಬುಟ್ಟಿದಲ್ಲಿ ಕಾಯಿಗಳನ್ನ ಇಟ್ಟಿರ್ತಾರೆ. ನಿಮಗೆ ಯಾವ ಕಾಯಿ ಬೇಕೋ ಆ ಕಾಯಿನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಿಮಗೆ ಸೂಕ್ತವಾದ ಕಾಯಿನ ನೀವು ಸೆಲೆಕ್ಟ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿದ್ದಂಥ ಬಿಲ್ಲಿಂಗ್ ಕೌಂಟರ್ ಹತ್ರ ಹೋಗಬೇಕು. ಅಲ್ಲೇ ಪಕ್ಕದಲ್ಲಿದ್ದಂಥ ಬಿಲ್ಲಿಂಗ್ ಕೌಂಟರ್ ಹತ್ರ ಹೋಗಿ ಕಾಯಿನ ಬಿಲ್ ಮಾಡಿಸ್ಕೋಬೇಕು. 150 ರೂಪಾಯಿ ಒಂದು ಕಾಯಿಗೆ. ಈ ಕಾಯಿ ಜೊತೆ ಒಂದು ಮಂತ್ರದ ಶ್ಲೋಕದ ಒಂದು ಸ್ಲಿಪ್ನ ಕೊಡ್ತಾರೆ ಹಾಗೂ ಅದ್ರ ಜೊತೆ ಒಂದು ದಾರಾನ ಕೊಡ್ತಾರೆ. ಈ ದಾರಾನ ಕಟ್ಕೊಂಡು ಈ ಶ್ಲೋಕನ ಡೈಲಿ 106 ಸಲ ಹೇಳಬೇಕಾಗುತ್ತೆ. ಈ ಕಾಯಿನ ಕೊಟ್ಟ ಮೇಲೆ ಬಿಲ್ ಮಾಡಿದ್ಮೇಲೆ ಅದ್ರ ಮೇಲೆ ಒಂದು ನಂಬರ್ನ ಕೊಡ್ತಾರೆ. ಆ ನಂಬರು ಹಾಗೂ ಆ ಸ್ಲಾಟಲ್ಲಿರುವಂಥ ಒಂದು ಕ್ಯೂ ಸಿಸ್ಟಮಲ್ಲಿ ಹೋಗಿ ಆ ಕಾಯಿನ ನಾವು ಕಟ್ಟಬೇಕು. 150 ರೂಪಾಯಿ ಒಂದು ಕಾಯಿಗೆ. ಅದರ ಪಕ್ಕದಲ್ಲೇ 40 ಅಡಿ ಆಂಜನೇಯ ಟೆಂಪಲ್ ಸ್ಟ್ಯಾಚು ಇದೆ. ಈ ಆಂಜನೇಯ ಸ್ಟ್ಯಾಚು ಪಕ್ಕದಲ್ಲೇ ಒಂದು ಸಣ್ಣ ಆಂಜನೇಯನ ವಿಗ್ರಹ ಇದೆ. ಪಕ್ಕದಲ್ಲೇ ಇದ್ದಂಥ ಪುಟ್ಟ ಆಂಜನೇಯನ ವಿಗ್ರಹದ ಮುಂದೆ ಬಂದು ಪೂಜೆ ಮಾಡಬೇಕು. ಆ ಆಂಜನೇಯ ಸ್ವಾಮಿಗೆ ಕೈ ಮುಗಿದು ನಾವು ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಟ್ವಿ. ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಟ್ಟಿದ ತಕ್ಷಣ ನೀವಿಲ್ಲಿ ನೋಡ್ತಾ ಇರ್ಬೋದು, ಎಲ್ಲರೂ ಈ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕ್ತಿರುವಂಥದ್ದು. ಯಾರ್ಯಾರು ಕಾಯಿ ಕಟ್ಟಿರ್ತಾರೋ ಕಾಯಿ ಕಟ್ಟಿರೋರು ಈ ದೇವಸ್ಥಾನದ ಸುತ್ತ 16 ಸಲ ಆಂಜನೇಯನ ಶ್ಲೋಕ ಹೇಳ್ಕೊಂಡು ಪ್ರದಕ್ಷಿಣೆ ಹಾಕಬೇಕಾಗುತ್ತೆ. ಇದು ಈ ಕಾರ್ಯಸಿದ್ಧಿ ಆಂಜನೇಯದ ಒಂದು ಸ್ಪೆಷಾಲಿಟಿ. ಹರಕೆ ಕಟ್ಟಿದ್ದು ನನ್ನ ಫ್ರೆಂಡ್ ಆಗಿರೋದ್ರಿಂದ ಅವರು ಗಿರಿ ಪ್ರದಕ್ಷಿಣೆ ಹಾಕೋದಕ್ಕೆ ಹೋಗಿದ್ರು. ಹಾಗಾಗಿ ನಾನು ಅಲ್ಲೇ ಪಕ್ಕದಲ್ಲಿದ್ದಂಥ ಒಂದು ಜಾಗದಲ್ಲಿ ಕೂತ್ಕೊಂಡಿದ್ದೆ. ಭಕ್ತಿಯಿಂದ 16 ಸಲ ಈ ಶ್ಲೋಕನ ಹೇಳ್ಕೊಂಡು ಸುತ್ತುವರಿಯೋದಕ್ಕೆ ಕನಿಷ್ಠ 15ರಿಂದ 20 ನಿಮಿಷಗಳ ಕಾಲ ಬೇಕು. ಪ್ರದಕ್ಷಿಣೆ ಅಂತೂ ಆಯಿತು, ನಾವು ಆಚೆ ಬಂದ್ವಿ. ಆಚೆ ಬಂದು ದೇವರ ದರ್ಶನ ಅಂತೂ ಆಯಿತು. ಪ್ರಸಾದ ತಿನ್ನಬೇಕಲ್ವ, ಹಾಗಾಗಿ ಇದೆ ಪಕ್ಕದಲ್ಲಿ ಪ್ರಸಾದನ ವಿಸ್ತರಣೆ ಮಾಡ್ತಿದ್ರು. ಅಲ್ಲಿ ಬಂದು ಪ್ರಸಾದ ತಗೊಂಡು ಅಲ್ಲಿಂದ ನಾವು ಆಚೆ ಬಂದ್ವಿ. ಇಲ್ಲಿ ನೀವು ಏನಾದ್ರು ಅನ್ನಪ್ರಸಾದದ ಸೇವೆ ಸಲ್ಲಿಸಬೇಕು ಅಂದರೆ ಒಂದು ದಿನದ ಮಟ್ಟಿಗೆ ಅನ್ನಪ್ರಸಾದದ ಸೇವೆನ ನೀವು ಕೂಡ ಆಫರಿಂಗ್ಸ್ನ ಮಾಡ್ಬೋದು. ಇದ್ರ ಬಗ್ಗೆ ನೀವು ದೇವಸ್ಥಾನದ ಆಡಳಿತ ಮಂಡಳಿಯವರ ಜೊತೆ ನೀವು ಮಾತಾಡಿಕೊಂಡು ಆ ಒಂದು ದಿನದ ಖರ್ಚನ್ನು ನೀವು ತೊಗೋಬೋದು. ದರ್ಶನ ಅಂತೂ ಆಯಿತು. ಅಲ್ಲಿಂದ ನಾವು ಸೀದಾ ಮನೆ ಕಡೆ ಹೊರಟ್ವಿ. ಇದನ್ನು ಹೇಳ್ತಾ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.